ನಿನ್ನೆಯಷ್ಟೇ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಆಗಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದರೆ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್. ಮೊನ್ನೆ ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಈಗ ಬೇಲ್ ಅಪ್ಲೈ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆ. ಬೇಲ್ ಸಿಗುತ್ತೋ ಇಲ್ವೋ, ಚಾರ್ಜ್ ಶೀಟ್ನಲ್ಲಿ ಅಂಥ ವಿಚಾರಗಳು ಉಲ್ಲೇಖ ಆಗಿರೋದು ದರ್ಶನ್ನ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಈ ಟೆನ್ಷನ್ ರಿಲೀಫ್ಗೆ ದರ್ಶನ್ ಟೀ ಕಾಫಿ ಮೊರೆ ಹೋಗಿದ್ದಾರೆ. 8 ದಿನದಲ್ಲಿ 735 ರೂಪಾಯಿ ಈ ಟೀ ಕಾಫಿಗೆ ಖರ್ಚಾಗಿರೋದು. ಕಾಫಿ ಟೀಗಾಗಿ 735 ರೂಪಾಯಿ ಖರ್ಚು ಮಾಡಿದ್ದಾರೆ ದರ್ಶನ್. PPC ಅಕೌಂಟಲ್ಲಿದ್ದ 735 ರೂಪಾಯಿ ಟೀ ಕಾಫಿಗೆ ಖರ್ಚಾಗಿರೋದು. ಬಿಸ್ನೆಸ್ ಪ್ರೈವೇಟ್ ಕ್ಯಾಶ್ ಅಕೌಂಟ್ ಅದು. ಯಾರೆಲ್ಲ ಅಂಡರ್ ಟ್ರಯಲ್ ಇರ್ತಾರೆ ಒಳಗಡೆ, ವಿಚಾರಣಾಧೀನ ಖೈದಿಗಳು ಅಥವಾ ಖೈದಿಗಳು, ಇವ್ರಿಗೆಲ್ರಿಗೂ ಕೂಡ ಒಂದು PPC ಅಕೌಂಟನ್ನು ಮಾಡಲಾಗುತ್ತೆ. ಅವರು ಜೈಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ಆ PPC ಅಕೌಂಟಲ್ಲಿರುವಂತಹ ದುಡ್ಡನ್ನು ಇವರು ಟೀ ಕಾಫಿಗೆ ಅಂತಾನೆ ಖರ್ಚು ಮಾಡಿದ್ದಾರೆ. ಇನ್ನು ಸಜಾಬಂದಿ ಖೈದಿಗಳೇನಿರ್ತಾರೆ ಅವ್ರಿಗೆ ಅಲ್ಲಿ ಜೈಲೊಳಗಡೆ ಕೆಲಸ ಕೊಡ್ತಿರ್ತಾರೆ, ಒಂದು ದಿನಕ್ಕೆ ಇಂತಿಷ್ಟು ಕೂಲಿ ಅಂತ ಇರುತ್ತೆ. ಆ ದುಡ್ಡು ಕೂಡ ಇದೇ PPC ಅಕೌಂಟ್ಗೆ ಆ್ಯಡ್ ಆಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ದರ್ಶನ್ ಇನ್ನೂ ವಿಚಾರಣಾಧೀನ ಖೈದಿ, ಅವರ ಅಕೌಂಟಲ್ಲಿದ್ದ 735 ರೂಪಾಯಿ ಟೀ ಕಾಫಿಗೆ ಖರ್ಚು ಮಾಡಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ಗಮನಿಸ್ತಾ ಇದ್ದೀವಿ ಒಂದು ಕಡೆ ದರ್ಶನ್ಗೆ ಆತಂಕ, ಮತ್ತೊಂದು ಕಡೆ ಬೇಲ್ ಕಥೆ ಏನು, ಯಾವಾಗ ಆಚೆ ಹೋಗ್ತೀನಿ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಇದರ ಮಧ್ಯೆ ಟೀ ಕಾಫಿಗಾಗಿ 735 ರೂಪಾಯಿ ಖರ್ಚು ಮಾಡಿರೋದು ಈ ಅಕೌಂಟಿಂದ. ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನೆಲ್ಲ ನಡೀತಾ ಇದೆ? ಶ್ರೀಪಾದ್, ಇಷ್ಟು ದಿನ ಚಾರ್ಜ್ ಶೀಟ್ ಟೆನ್ಷನ್ನಲ್ಲಿ ದರ್ಶನ್ ಇದ್ದರು. ನಿನ್ನೆ ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಆ ಬಳಿಕ ಅವರ ಕುಟುಂಬಸ್ಥರು ಕೂಡ ಬಂದು ಹೋದರು. ಒಂದಷ್ಟು ರಿಲೀಫ್ಗೆ ದರ್ಶನ್ ಅವರು ಅಂದರೆ ರಿಲೀಫ್ ಆಗಿರ್ತಕ್ಕಂಥದ್ದು. ಅಂದರೆ ಮೊದಲಿಗೆ ಚಾರ್ಜ್ ಶೀಟ್ ಟೆನ್ಷನ್ನಲ್ಲಿದ್ದರು, ಸಾಕಷ್ಟು ಅದರಲ್ಲಿರ್ತಕ್ಕಂಥ ಅಂಶಗಳಿಂದ ಸಾಕಷ್ಟು ಒಂದು ರೀತಿಯ ಆತಂಕಕ್ಕೂ ಕೂಡ ಒಳಗಾಗಿದ್ದರು. ಯಾವಾಗ ನಿನ್ನೆ ಅವರ ಕುಟುಂಬಸ್ಥರು ಬಂದು ಹೋದರು, ಆ ಬಳಿಕ ರಿಲೀಫ್ ಆಗಿದ್ದಾರೆ. ಜೊತೆಗೆ ದಿನನಿತ್ಯ ಅವರಿಗೆ ಕಾಲವನ್ನು ಕಳೆದು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಂದು ರೀತಿಯ ನರಕದ ವಾತಾವರಣ ಇದೆ ಅಂತ ಹೇಳಿದರೆ ತಪ್ಪಾಗಿಕ್ಲಿ. ಯಾಕಂದರೆ ಪ್ರತಿಯೊಂದು ಸೌಲಭ್ಯಕ್ಕೂ ಕೂಡ ದರ್ಶನ್ ಅವರು ಗೋಗರಿಯುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಳೆದ 4-5 ದಿನದಿಂದ ಅವರು ಟಿವಿಯ ವ್ಯವಸ್ಥೆಗಾಗಿ ಕೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಒಂದು ಟಿವಿಯನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿವರೆಗೂ ಜೈಲರ್ ಅದನ್ನು ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಪ್ರಾಪರ್ ವೇ ಇದೆ, ಅದರ ಒಂದು ವೇ ಮೂಲಕ ನಾವು ಕೊಡ್ತೀವಿ, ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ ಅವ್ರಿಗೆ ಇಷ್ಟು ದಿನ ಸತಾಯಿಸಿದ್ರು. ಈಗ ಇವತ್ತು ಅವರಿಗೆ ಟಿವಿಯನ್ನು ಕೊಡೋ ವ್ಯವಸ್ಥೆ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಒಂದಷ್ಟು ಅಂದರೆ ಜೈಲಿಗೆ ಮೊದಲು ಹೋದಂಥ ಸಂದರ್ಭದಲ್ಲಿ 35,000 ರೂಪಾಯಿಯನ್ನು PPC ಅಕೌಂಟಿಗೆ ಆಗಿರ್ತಾರೆ. ಅಂದರೆ ನೀವು ಹೇಳಿದಾಗೆ ಎಕ್ಸಾಕ್ಟ್ಲಿ PPC ವಿಚಾರಣಾಧೀನ ಖೈದಿಗಳಿಗೆ ಒಂದು ಅಕೌಂಟ್ ಇರುತ್ತೆ. ಅಲ್ಲಿರ್ತಕ್ಕಂಥ ಒಂದು ಕ್ಯಾಂಟೀನಲ್ಲಿ ಅವರಿಗೆ ಸಣ್ಣ ಪುಟ್ಟ ವಸ್ತುಗಳು ಬೇಕಾದಾಗ ತೆಗೆದುಕೊಂಡು ತಿನ್ನಬಹುದು, ಮತ್ತು ಕಾಫಿ ಟೀ ಕೂಡ ಅಲ್ಲಿ ತೆಗೆದುಕೊಳ್ಬೋದು. ಹೀಗಾಗಿ ಆ ಹಣವನ್ನು ಖರ್ಚು ಮಾಡೋದಕ್ಕೆ ಅವರು ಅಲ್ಲಿ ಮಾಡ್ಬೋದಾಗಿರುತ್ತೆ. ಹೀಗಾಗಿ ಅವರ ಅಕೌಂಟ್ನಲ್ಲಿದ್ದ 35,000 ರೂಪಾಯಿ ಹಣವನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಯಾವಾಗ ಬರ್ತಾರೆ ದರ್ಶನ್, ಆ ಸಂದರ್ಭದಲ್ಲಿ ಇದೇ ಜೈಲಿನ ಅಕೌಂಟ್ಗೆ ಅವರು ಹಾಕ್ತಾರೆ. ಅಲ್ಲಿ ಇಲ್ಲಿಯ PPC ಅಕೌಂಟಿಗೆ ಹಾಕ್ತಾರೆ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂದರೆ, ಆ ಒಂದು ಹಣದಲ್ಲಿ ಅಂದರೆ 35,000 ರೂಪಾಯಿ ಹಣದಲ್ಲಿ 735 ರೂಪಾಯಿನ ದರ್ಶನ್ ಅವರು ಖರ್ಚು ಮಾಡಿದ್ದಾರೆ. ಅಂದರೆ ಕಾಫಿ ಟೀ ಕುಡಿಯೋದಕ್ಕೋಸ್ಕರ ಖರ್ಚು ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯಾಕಂದರೆ ದರ್ಶನ್ಗೆ ಇಲ್ಲಿ ಸರಿಯಾದ ಸಮಯಕ್ಕೆ ಊಟ ಸಿಗ್ತಾ ಇದೆ. ಊಟ ಹೆಚ್ಚು ಮಾಡ್ತಾ ಇಲ್ಲದೆ ಇದ್ದರೂ ಕೂಡ ಅವರ ಪತ್ನಿ ವಾರದಲ್ಲಿ 1 ಬಾರಿ 2 ಬಾರಿ ಬಂದು ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಡ್ರೈ ಫ್ರೂಟ್ಸ್ಗಳನ್ನ ತರ್ತಾರೆ, ಹೊರಗಡೆ ತಿಂಡಿಗಳನ್ನು ಕೂಡ ತಂದು ಕೊಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ದರ್ಶನ್ ಅವರು ಸಾಕಷ್ಟು ಟೆನ್ಷನ್ಗೆ ಕೂಡ ಒಳಗಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪದೇ ಪದೇ ಟೀ ಕಾಫಿಗೆ ಮೊರೆ ಹೋಗ್ತಾ ಇದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನು ಬೇಲ್ ವಿಚಾರದ ಬಗ್ಗೆ ನೀವು ಕೇಳಿದ್ರಿ. ನಿನ್ನೆಯಷ್ಟೇ ವಿಜಯಲಕ್ಷ್ಮಿ ಅವರು ಬಂದಂಥ ಸಂದರ್ಭದಲ್ಲಿ ಬೇಲ್ ಅಪ್ಲಿಕೇಶನನ್ನು ಕೂಡ ತೆಗೆದುಕೊಂಡು ಬಂದಿದ್ದರು. ಅದಕ್ಕೆ ಸಹಿಯನ್ನು ಮಾಡಿಸಿ ಬಳಿಕ ಸರ್ಕಾರಿ ನೋಟ್ರಿ ಅವರನ್ನು ಕರೆಸಿ ಅವರ ಸಮಕ್ಷಮದಲ್ಲಿ, ಜೈಲಾಧಿಕಾರಿಗಳ ಸಮಕ್ಷಮದಲ್ಲಿ ಸಹಿಯನ್ನು ಕೂಡ ಪಡೆದಿರ್ತಕ್ಕಂಥದ್ದು. ಸೋಮವಾರ ಬೇಲ್ ಅಪ್ಲಿಕೇಶನನ್ನು ಮೂವ್ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ಓಕೆ, ಒಂದೇ ನಿಮಿಷ ರೇಣುಕಾರಾಧ್ಯ ಸಂಪರ್ಕದಲ್ಲಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಭದ್ರತೆ ವಿಚಾರವಾಗಿ. ಈಗ ಬಳ್ಳಾರಿ ಜೈಲಲ್ಲಿ ದಾಸನ ಸುತ್ತ ಖಾಕಿ ಕೋಟೆ, ಯಾವುದೇ ಕಳ್ಳಾಟ ನಡೆಯದಂತೆ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಬಳ್ಳಾರಿ ಪೊಲೀಸರು. ಬಳ್ಳಾರಿ ಜೈಲಿಗೆ IG ತ್ಯಾಗರಾಜನ್ ಭೇಟಿ ನೀಡಿದ್ದಾರೆ. ಜೈಲಿನ ಭದ್ರತೆ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ IG ಸಾಹೇಬರು. ಜೈಲು ಅಧಿಕಾರಿಗಳ ಜೊತೆಗೆ IG ಈ ಭದ್ರತೆ ವಿಚಾರ, ಇನ್ನುಳಿದ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ರೇಣುಕಾರಾಧ್ಯ, ಗಮನಿಸ್ತಾ ಇದ್ದೀವಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಾಧಿಕಾರಿಗಳು ಮಾಡಿಕೊಂಡ ಎಡವಟ್ಟಿನಿಂದಾಗಿ ದರ್ಶನ್ಗೆ ಯಾವ ರೀತಿಯ ರಾಜಾತಿಥ್ಯ ಸಿಕ್ಕಿತ್ತು, ಸಂಬಂಧಪಟ್ಟ ಅಧಿಕಾರಿಗಳ ಅಮಾನತಾದರು,
ಬಳ್ಳಾರಿಯಲ್ಲಿಯೂ ಕೂಡ ಈ ರೀತಿಯ ಒಂದು ಘಟನೆ ರಿಪೀಟ್ ಆಗಬಾರದು ಅಂತ ಭಾರಿ ಕಾಳಜಿ ವಹಿಸಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ ಬಳ್ಳಾರಿ ಅಧಿಕಾರಿಗಳ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ. ಇದು ಕಾರ್ಯರೂಪಕ್ಕೆ ಜೈಲು ಒಳಗಡೆ ಎಷ್ಟರ ಮಟ್ಟಿಗೆ ಬರ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ಮಾಧ್ಯಮಗಳ ಮುಂದೆ ಈ ರೀತಿ ಸೆಕ್ಯೂರಿಟಿಯನ್ನು ತೆಗೆದುಕೊಂಡಿದ್ದೀವಿ, ಈ ರೀತಿ ಕ್ರಮ ವಹಿಸಿದ್ದೀವಿ, ಅದೆಲ್ಲವೂ ಓಕೆ. ಆದರೆ ಒಳಗಡೆ ನಿಜಕ್ಕೂ ಅದೇ ರೀತಿಯ ಪಿಕ್ಚರ್ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಸೊ ಈ ರೀತಿಯ ವಿಚಾರಗಳನ್ನು ನೋಡಿದಾಗ ಎಕ್ಸಾಕ್ಟ್ಲಿ ಬಳ್ಳಾರಿ ಜೈಲು ಒಳಗಡೆ ಏನು ನಡೀತಾ ಇದೆ? ಶ್ರೀಪಾದ್, ಪರಪ್ಪನ ಅಗ್ರಹಾರ ಜೈಲಿಗೂ ಬಳ್ಳಾರಿ ಸೆಂಟ್ರಲ್ ಜೈಲಿಗೂ ಸಾಕಷ್ಟು ವ್ಯತ್ಯಾಸ ಇರತಕ್ಕಂಥದ್ದು. ಯಾಕಂದರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಾವು ಹೋಲಿಕೆ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಕಷ್ಟು ಜನ ಪ್ರಭಾವಿಗಳು ಆ ಒಂದು ಜೈಲಿನಲ್ಲಿದ್ದಾರೆ. ಹೀಗಾಗಿ ಅದು ಒಂದು ರೂಟೀನ್ ರೀತಿಯಲ್ಲಿ ಅವರು ಹೆಚ್ಚಿನ ಸೌಲಭ್ಯಗಳನ್ನು ಅಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಬೇರೆ ಬೇರೆ ಒತ್ತಡಗಳಿಗೆ ಒಳಗಾಗಿರ್ಬೋದು, ಕೆಲವರು ಹಣದ ಆಮಿಷಕ್ಕೂ ಕೂಡ ಒಳಗಾಗಿ ಆ ರೀತಿಯಾದ ಒಂದು ಸೌಲಭ್ಯಗಳನ್ನು ಕೊಡ್ಬೋದು. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನ ವಿಚಾರವಾಗಿ ನಾವು ನೋಡೋದಾದರೆ ದರ್ಶನ್ ಅವರು ಪ್ರತಿಯೊಂದು ವಿಚಾರಕ್ಕೂ ಇಲ್ಲಿ ಗೋಗರಿತಾ ಇರೋದನ್ನು ನೋಡಿದರೆ, ಅಂದರೆ ಪದೇ ಪದೇ ನನಗೆ ಆ ಸೌಲಭ್ಯ ಬೇಕು, ಇದು ಬೇಕು ಅಂತ ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸಂಪೂರ್ಣವಾಗಿ ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಭದ್ರತೆ ವಿಚಾರದಲ್ಲೂ ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ ಸಾಕಷ್ಟು ಉತ್ತಮವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿಗಿಂತ ಇಲ್ಲಿ ಪದೇ ಪದೇ ಅಧಿಕಾರಿಗಳು ಬರ್ತಾರೆ. ಒಂದು ಬಾರಿ ಉತ್ತರ ವಲಯದ ಕಾರಾಗೃಹಗಳ ಇಲಾಖೆಯ IGP ಬರ್ತಾರೆ, ಇನ್ನೊಂದು ಬಾರಿ ಆಂತರಿಕ ಭದ್ರತಾ ವಿಭಾಗದ IGP ಅವರು ಕೂಡ ಈ ಒಂದು ಜೈಲಿಗೆ ಬಂದು ಪದೇ ಪದೇ ವಿಸಿಟನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ದರ್ಶನ್ ಅವ್ರನ್ನ ಏನು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಟ್ಟಿದ್ದಾರೆ, ಆ ಸೆಲ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗೂ ಕೂಡ ಬಾಡಿ ಓರ್ನ್ ಕ್ಯಾಮರಾಗಳನ್ನ ಹಾಕಿದ್ದಾರೆ. ಜೊತೆಗೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಸುಮಾರು 15 CCTVಗಳನ್ನು ಅಳವಡಿಸಿರ್ತಕ್ಕಂಥದ್ದು. ಇದು ನಾವು ಹಲ್ಲಗಳೆಯೋದಕ್ಕೆ ಆಗಲ್ಲ. ಯಾಕಂದರೆ ಇಲ್ಲಿಯವರೆಗೂ ಕೂಡ ಇಲ್ಲಿ ಆಗ್ತಾ ಇರ್ತಕ್ಕಂಥ ಘಟನೆಗಳಾಗಿರ್ಬೋದು, ಜೊತೆಗೆ ಇಲ್ಲಿ ಅವರು ಸಾಮಾನ್ಯ ಕೈದಿಯಂತೆ ಹೆಂಗೆ ಟ್ರೀಟ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಮಗೆ ಈಗಾಗಲೇ ವಿಜುವಲ್ಸ್ ಮೂಲಕವೂ ಸಿಕ್ಕಿರ್ತಕ್ಕಂಥದ್ದು. ಯಾಕಂದರೆ ವಿಜಯಲಕ್ಷ್ಮಿ ಅವ್ರನ್ನ ಮೀಟ್ ಮಾಡೋಕ್ಕಂಥ ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಸಾಮಾನ್ಯ ಕೈದಿಗಳು ಮೀಟ್ ಮಾಡ್ತಕ್ಕಂಥ ಹಾಲಿಗೆ ಕರ್ಕೊಂಡು ಬರ್ತಾರೆ. ಅಂದರೆ ಸುಮಾರು 400 ರಿಂದ 500 ಮೀಟರ್ ದೂರದಿಂದ ಅವ್ರನ್ನ ಸಾಮಾನ್ಯ ಹಾಲಿಗೆ ಕರ್ಕೊಂಡು ಬರ್ತಾರೆ. ಅವೆಲ್ಲ ದೃಶ್ಯಾವಳಿಗಳನ್ನು ನಾವು ಗಮನಿಸಿದಾಗ ಅಂದರೆ ಅಧಿಕಾರಿಗಳು ನಮಗೆ ಹೇಳ್ತಾ ಇರ್ತಕ್ಕಂಥ ಮಾಹಿತಿ ಜೊತೆಗೆ ಅಲ್ಲಿ ನಡೀತಾ ಇರ್ತಕ್ಕಂಥ ಸನ್ನಿವೇಶಕ್ಕೂ ಸಾಮ್ಯತೆ ಇದೆ ಅಂತ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.